ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್. ಮಂಗಳೂರು ಅಂದರೆ ಮೀನು, ಮೀನು ಅಂದರೆ ಮಂಗಳೂರು. ಮಂಗಳೂರು ಅಂದ ತಕ್ಷಣ ನೆನಪಾಗೋದೇ ಮೀನು ಅಲ್ವಾ. ಇವತ್ತು ಬಂಗುಡೆ ಮೀನನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೇವೆ ನೋಡಿ. ಅಂದರೆ ಹೆಚ್ಚಿನವರಿಗೆ ಗೊತ್ತಿರ್ತದೆ, ಆದರೆ ಕೂಡ ಒಂದು ಗೊತ್ತಿಲ್ಲದವರು ಇದನ್ನು ನೋಡಿ ಮಾಡಲಿ ಅಂತ ಅಷ್ಟೇ. ಈಗ ನೋಡಿ, ಹೆಚ್ಚಾಗಿ ಈಗ ಎಲ್ಲರೂ ಕತ್ತರಿಯಲ್ಲಿ ಕಟ್ ಮಾಡ್ತಾರೆ. ಆದರೆ ಅಮ್ಮನ ಮನೆಯಲ್ಲಿ ಅಮ್ಮ ಹೀಗೆ, ನಾನು ಆದರೆ ಕತ್ತರಿಯಲ್ಲೇ ಕಟ್ ಮಾಡೋದು. ಅಮ್ಮ ಹೀಗೆ ಮುಟ್ಟಕತ್ತಿ ಅಂತ ಹೇಳ್ತೇವೆ ಈ ಕತ್ತಿಗೆ. ಅದು ಮುಟ್ಟಕತ್ತಿ ಅಂದರೆ ಹಿಂದಿನಿಂದ ಮಣೆ ಬಂದು ಮುಂದೆ ಕತ್ತಿ ಇರ್ತದೆ, ಮಣೆಯಲ್ಲಿ ಕುತ್ಕೊಂಡು ಕಟ್ ಮಾಡುವಂಥದ್ದು ಮೀನನ್ನು. ಈಗ ನೋಡಿ, ಅದರದ್ದು ತಲೆ ಭಾಗದಿಂದ ಸೈಡಿಂದ ಕಟ್ ಮಾಡಿ ಹೇಗೆ ಕಟ್ ಮಾಡ್ತಿದ್ದಾರೆ ನೋಡಿ. ಸೈಡಿಂದ ಫಸ್ಟ್ ಅದರದ್ದು ಎಂತ ಹೇಳ್ತೇವೆ, ಸಿಪ್ಪೆ ಅಲ್ಲ, ಎಂತ ಪೊಡಸ್ ಹೇಳ್ತೇವೆ ನಾವಿಲ್ಲಿ, ಕನ್ನಡದಲ್ಲಿ ಗೊತ್ತಿಲ್ಲ ನಮಗೆ. ಅದನ್ನು ಫಸ್ಟ್ ತೆಗಿಬೇಕು. ನಂತರ ಅದರದ್ದು ಸೈಡ್ ಇದೆಲ್ಲ ತೆಗೆದ್ರು. ಈಗ ಕಣ್ಣು ಹತ್ರದಿಂದ ಕಟ್ ಮಾಡಿ ನಡು ಇದೆಲ್ಲ ತೆಗಿತಿದ್ದಾರೆ ನೋಡಿ. ಬಂಗುಡೆ ಮೀನು ಅಥವಾ ಯಾವುದೇ ಮೀನಾಗಿರಲಿ, ಅದು ನೋಡಿ ಹೀಗೆ ಕೆಂಪು ಕೆಂಪಾಗಿ ರಕ್ತ ರಕ್ತ ಇದ್ದರೆ ಮಾತ್ರ ಅದು ಮೀನು ಒಳ್ಳೆದಿರ್ತದೆ. ಮತ್ತು ಯಾವಾಗಲೂ ನಾವು ಗಟ್ಟಿ ಇದ್ದ ಮೀನನ್ನು ಫ್ರೆಶ್ ಅಂತ ಅಂದ್ಕೊಂಡು ತಗೊಳ್ತೇವೆ, ಆದರೆ ನಾವು ಅಂದ್ಕೊಳ್ಳೋದೇ ಬೇರೆ. ಬಂಗುಡೆ ಆಗಲಿ ಯಾವುದೇ ಮೀನಾಗಲಿ, ಅದು ನಮಗೆ ಸಾಫ್ಟಾಗಿ ಸ್ವಲ್ಪ ಮೆತ್ತಗೆ ಮೆತ್ತಗೆ ಇದ್ರೇ ಅದು ಮೀನು ರುಚಿಯಾಗಿರ್ತದೆ ಹೇಳ್ತೇವೆ. ಆದರೆ ನಮಗೆ ನಾವು ನೋಡುವಾಗ ಯಾವುದು ಫ್ರೆಶ್ ಕಾಣ್ತದೆ ಅದನ್ನು ತಗೊಳ್ತೇವೆ. ಕೆಲವೊಮ್ಮೆ ಫ್ರೆಶ್ ಇದ್ದ ಮೀನು ಕೂಡ ಒಳ್ಳೆದಿರುವುದಿಲ್ಲ ತಿನ್ನುವಾಗ. ಇದು ನೋಡಿ, ಈಗ ಅದರದ್ದು ಮೊಟ್ಟೆ ಅದನ್ನು ತೆಗೆದು ಸೈಡಲ್ಲಿ ಇಟ್ಟರು ನೋಡಿ. ಅದರ ಮೊಟ್ಟೆಯನ್ನು ಕೂಡ ಎಲ್ಲ ಅದರಲ್ಲೇ ಹಾಕೋದಲ್ಲ, ಸೈಡ್ ಆ ಕಪ್ಪೆಲ್ಲ ತೆಗಿಬೇಕು. ಈಗ ನೋಡಿ, ಅದರ ತಲೆ ಭಾಗ ಅದು ಸ್ವಲ್ಪ ಮೀನು ಅಷ್ಟೇನು ದೊಡ್ಡದಿರಲಿಲ್ಲ, ಅದಕ್ಕೆ ಖಾಲಿ 2 ಭಾಗ ಮಾಡ್ತಿದ್ದಾರೆ ಅದನ್ನು. ಕೆಲವೊಬ್ಬರು ಇಡೀ ಕೂಡ ಹಾಕ್ತಾರೆ, ನಾವು ಹಾಕೋದಿಲ್ಲ. ಈಗ ನೋಡಿ, ಕೆಲವೊಬ್ಬರು ಇಷ್ಟು ಚಿಕ್ಕ ಸೈಜನ್ನು ಕೂಡ 3 ತುಂಡು ಮಾಡುವವರು ಕೂಡ ಇದ್ದಾರೆ. ಕೆಲವೊಬ್ಬರು ಮಾಡ್ತಾರೆ, ಅದೆಲ್ಲ ಅವರವರ ಇಷ್ಟ. ನೋಡಿ, ಸೈಡ್ ಇದೆಲ್ಲ ಹೇಗೆ ತೆಗಿತಿದ್ದಾರೆ ನೋಡಿ. ನಾನು ಪೊಡಾಸ್ ಅಂತ ಹೇಳಿದೆಲ್ಲ, ಅದನ್ನು ತೆಗೆಯೋದು ಹೀಗೆ ನೋಡಿ. ಆಮೇಲೆ ಸೈಡಿಂದ ಅದು ಕಟ್ ಮಾಡುವಾಗಲೇ ಹೇಗೆ ರಕ್ತ ಹೊರಗೆ ಬರ್ತಾ ಉಂಟು ನೋಡಿ. ಹಾಗಿದ್ದ ಮೀನು ಯಾವಾಗಲೂ ರುಚಿಯಾಗಿರ್ತದೆ ಅಂತ ಹೇಳ್ತಾರೆ. ಮೀನು ತಗೊಳ್ಳುವಾಗ ಮೀನು ಮಾರುವವರು ಯಾವಾಗಲೂ ಒಳ್ಳೇದಂತಲೇ ಹೇಳ್ತಾರೆ, ಆದರೆ ನಾವು ತೆಗೆದುಕೊಳ್ಳುವಾಗ ನೋಡಿಕೊಂಡು ತೆಗಿಬೇಕು. ಈಗ ಮೀನಿಗೆ ರೇಟ್ ಕೂಡ ಜಾಸ್ತಿ ಅಲ್ವ. ಈಗ ಸ್ವಲ್ಪ ನಾವು ನೋಡಿ ತಗೊಳ್ತೇವೆ, ಕಡಿಮೆ ಇದ್ದಾಗ ರೇಟ್ ಕಡಿಮೆ ಉಂಟಲ್ಲ ಅಂತ ಹೇಳಿ ಹೋಗಿ ಅವರು ಹೇಳಿದ್ದನ್ನು ತಗೊಳ್ತೇವೆ. ಆದರೆ ಹಾಗೆ ಮಾಡಬಾರ್ದು, ನೋಡಿ ತಗೊಳ್ಬೇಕು. ತಗೊಂಡು ಬಿಸಾಡುವಾಗೆ ಕೂಡ ಆಗಬಾರ್ದಲ್ಲ, ಹಾಗೆ. ಇದರಲ್ಲೇನು ದೊಡ್ಡ ಕೆಲಸ ಇಲ್ಲ, ಆದರೂ ಗೊತ್ತಿಲ್ಲದವರು ವಿಡಿಯೋ ಹೇಗೆ ನೋಡ್ತಾರಲ್ಲ, ಹಾಗೆ ಗೊತ್ತಿಲ್ಲದವರು ನೋಡಿ ಮಾಡಲಿ ಅಂತ ಅಷ್ಟೇ. ಕಟ್ ಮಾಡ್ತಾ ಇದ್ದಾರೆ ನೋಡಿ. ಅಷ್ಟೇನು ಮೀನು ಇರಲಿಲ್ಲ. ಇದು 150 ರೂಪಾಯಿದು ಮೀನು. ಈಗ ಮೀನಿಗೆ ರೇಟ್ ಜಾಸ್ತಿ ಅಲ್ಲ, ಹಾಗೆ 150 ರೂಪಾಯಿಗೆ ಅಷ್ಟು ಸಿಗೋದು. ಕಡಿಮೆ ಇದ್ದಾಗ 100 ರೂಪಾಯಿಗೆ ಅದು ಸಿಗ್ತದೆ ಅಷ್ಟು. ನೋಡಿ, ಎಲ್ಲ ಮೀನಲ್ಲಿ ಒಂದೇ ಥರ ಇರುವುದಿಲ್ಲ. ಕೆಲವೊಂದು ಮೀನಲ್ಲಿ ಈ ಥರ ಮೊಟ್ಟೆ ಇರ್ತದೆ, ಇನ್ನೊಂದರಲ್ಲಿ ಇನ್ನೊಂದು ಥರ ಇದು ಮೊಟ್ಟೆ ಇರ್ತದೆ. ಈಗ ನೋಡಿ, ಅವ್ರದ್ದು ಮೀನು ಮಾಡಿ ಆಯಿತು. ಈಗ ತೊಳಿತಾ ಇದ್ದಾರೆ. 1-2 ಸಲ ಚೆನ್ನಾಗಿ ತೊಳಿಬೇಕು. ತೊಳೆಯುವಾಗಲೇ ನಾವು ಫಸ್ಟ್ ನೀರಲ್ಲೇ ತೊಳೆಯುವಾಗ ಕ್ಲೀನಾಗಿ ತೊಳೆದ್ರೆ, ತುಂಬ ಸಲ ನೀರು ಹಾಕಿ ತೊಳಿಬೇಕು ಅಂತೇನಿಲ್ಲ. ಇದು ನೋಡಿ, ಇದು ಖಾಲಿ ನೀರು ಹಾಕಿ ಚೆಲ್ಲಿದೆ, ಇದನ್ನೇನು ತೊಳಿಲಿಲ್ಲ. ಬೆಕ್ಕೊಂದು ಮೀನು ಮಾಡುವಾಗ ಇರ್ತದೆ ನೋಡಿ, ಆಚೆ ಈಚೆ ಓಡಾಡ್ತಾ ಇರ್ತದೆ. ನಾವು ಆಚೆ ಈಚೆ ನೋಡಿದರೆ ಕೈಯಿಂದ ಎಳೆದು ಕೂಡ ಕೊಂಡೋಗ್ತದೆ ಒಮ್ಮೊಮ್ಮೆ.
ಈಗ ನೋಡಿ, ಈಗ ಪೈಪಿಗೆ ಹಿಡಿತಿದ್ದಾರೆ ಮೀನಿದ್ದು. ಅದರದ್ದು ನಡುವಲ್ಲಿ ಬ್ಲ್ಯಾಕ್ ಎಲ್ಲ ಇರ್ತದಲ್ಲ, ಕಪ್ಪು ಕಪ್ಪು, ಅದೆಲ್ಲ ಕ್ಲೀನಾಗಿ ಹೋಗಬೇಕು. ಆಮೇಲೆ ಈಗ ನೋಡಿ, ಇದನ್ನು ಹಾಕಲಿಕ್ಕೆ ಪ್ಲೇಟ್ ತೊಳಿತಾ ಇದ್ದಾರೆ. ಜಾಸ್ತಿ ಮೀನನ್ನು ತೊಳಿಬಾರ್ದು, ಅದರದ್ದು ಮಾಂಸ ಎಲ್ಲ ಮತ್ತೆ ಕದಲಿ ಹೋಗ್ತದೆ. ಅದಕ್ಕೆ ಇದನ್ನು ನೋಡಿ, ಕ್ಲೀನ್ ಆಗಲಿಕ್ಕೆ ತಕ್ಕ ತೊಳೆದ್ರೆ ಸಾಕು ಮೀನು. ನೋಡಿ ಕ್ಲೀನಾಗಿದೆ ಅಂತ ಕಾಣ್ತಾ ಉಂಟಲ್ಲ ನೋಡುವಾಗಲೇ, ಇಷ್ಟು ಸಾಕಾಗ್ತದೆ. ಇನ್ನೊಂದು ಸಲ ಅಂತ ತೊಳಿಬೇಕು ಅಂತ ಏನಿಲ್ಲ. ಮೀನನ್ನು ನಾವು ಎಷ್ಟು ತೊಳೆದ್ರೆ ಕೂಡ ಅದು ಸ್ಮೆಲ್ ಅಂತೂ ಹೋಗೋದಿಲ್ಲ. ಸೊ ಅದು ಕ್ಲೀನ್ ಆಗೋ ತನಕ ತೊಳೆದ್ರೆ ಸಾಕಾಗ್ತದೆ. 1-2 ಸಲ ನೀರು ಹಾಕಿದರೆ ಸಾಕು. ಇಷ್ಟೇ ಇವತ್ತಿನ ನಾವು ಮೀನು ಕ್ಲೀನ್ ಮಾಡಿಟ್ಟಿದ್ದೇವೆ. ಹೀಗೆ ನೋಡಿ, ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.